ನಮ್ಮ ಕೂಲಿಕಾರರ ಬಂಧುಗಳು ಅವರ ರೈತರ ಜೀವನೋಪಾಯಕ್ಕೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಆಧಾರವಾಗಿತ್ತು. ಸ್ಥಳೀಯವಾಗೇನೆ ಎಲ್ಲಿ ಕೆಲಸ ಇರ್ತದೆ ಅಲ್ಲಿ ಸ್ಥಳೀಯವಾಗಿ ಆ ಕೆಲಸವನ್ನ ಕೇಳಿ ಪಡೆಯುವ ಹಕ್ಕನ್ನ ಮನ್ರೇಗಾ ಕಾಯ್ದೆ ಕೊಟ್ಟಿತ್ತು. ಇವರೆಲ್ಲರ ಅಭಿಪ್ರಾಯ ಪಡೆಯದೆ ಏಕಮುಖವಾಗಿ ಈ ಕಾಯ್ದೆಯನ್ನ ಬದಲಾವಣೆ ಮಾಡಿದ್ದಾರೆ. ಮತ್ತೆ ಸೆಷನ್ನಲ್ಲೂ ಬಹಳ ದೊಡ್ಡ ಚರ್ಚೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಕೇಳಿದ್ವು ಪಾರ್ಲಿಮೆಂಟ್ ಅಲ್ಲಿ. ಆದ್ರೆ ಅದಕ್ಕೂ ಅವರು ಅವಕಾಶ ಕೊಟ್ಟಿಲ್ಲ. ಕೇವಲ ಡಿಸೆಂಬರ್ 17ನೇ ತಾರೀಕು ಕೇವಲ 8 ಗಂಟೆಗಳಲ್ಲಿ ಕೋಟ್ಯಾಂತರ ಜನಗಳಿಗೆ ಆಧಾರ ಸ್ತಂಭವಾಗಿದೆ ಈ ಮನ್ರೇಗಾವನ್ನ ಬಗ್ಗೆ ಚೇಂಜ್ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಇಡೀ ಸದನನ ಬುಲ್ಡೋಸ್ ಮಾಡಿ ಕೇವಲ 8 ಗಂಟೆಗಳಲ್ಲಿ ಈ ಹೊಸ ಕಾಯ್ದೆಯನ್ನ ಬರೀ ಕನ್ವರ್ಸೇಷನ್ ನಡೆಸಿ ಕ್ಲೋಸ್ ಮಾಡಿ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇದರಿಂದ ಈ ದೇಶದಲ್ಲಿ ಸುಮಾರು 12.16 ಕೋಟಿ ಕಾರ್ಮಿಕರು, ಅದರಲ್ಲಿ 53.61% ಅಂದ್ರೆ 6,21,00,000 ಮಹಿಳೆಯರ ಬದುಕಿಗೆ ತೊಡಕಾಗಿದೆ. ಅದರಲ್ಲೂ 17% ಶೆಡ್ಯೂಲ್ ಕಾಸ್ಟ್ ಮತ್ತೆ 11% ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಈ ಕೂಲಿ ಕಾರ್ಮಿಕರ ಬದುಕಿಗೆ ಕೊಳ್ಳಿ ಇಡುವಂತ ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಒಂದೇನೆ 2025-26 ಉತ್ತಮ ಮಳೆಯಾದ ಆ ಸಂದರ್ಭದಲ್ಲೂ ಸಹ ಉತ್ತಮವಾದ ಮಳೆ ಇತ್ತು, ಎಲ್ಲ ಸುಭಿಕ್ಷವಾಗಿತ್ತು ರಾಜ್ಯ. ಆದ್ರೂ ಸಹ ಸುಮಾರು 71.18 ಲಕ್ಷ ಆಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರು ಇದ್ದಾರೆ ಈಗಲೂ. ಅದ್ರಲ್ಲಿ ಸುಮಾರು 51.6 ಅಂದ್ರೆ 36.75 ಲಕ್ಷ ಮಹಿಳೆಯರು ಇದ್ದಾರೆ. ಈ ಎಲ್ಲರ ಉದ್ಯೋಗಕ್ಕೆ ಇವತ್ತು ಎಳ್ಳು ನೀರು ಬಿಟ್ಟಂಗಾಗಿದೆ. ಅದು ಹೊಸ ಕಾಯ್ದೆಯಿಂದ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರದಿಂದ ಎಳ್ಳು ನೀರು ಬಿಟ್ಟಂಗಾಗಿದೆ. ಮತ್ತೆ ಮಾಡ್ಲಿ ಇವರು ಡಿಸ್ಕಷನ್ನೇ ಇಲ್ಲ ಅದ್ರ ಬಗ್ಗೆ. ಜನಗಳ ಅಭಿಪ್ರಾಯ ಆಗ್ಲಿ, ಪ್ರೆಸ್ ಅವರ ಅಭಿಪ್ರಾಯ ಆಗ್ಲಿ, ಬೇರೆ ಪಕ್ಷಗಳ ಜನಪ್ರತಿನಿಧಿಗಳ ಅಭಿಪ್ರಾಯ ಆಗ್ಲಿ, ಯಾವುದೇ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳದೆ ಏಕಮುಖವಾಗಿ ನಿರ್ಧಾರಗಳನ್ನ ಈ ಬಿಜೆಪಿ ಸರ್ಕಾರ ತಗೋತಾ ಇದೆ.